ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಮತಾ ಹೆಗ್ಡೆ. ವೀಕ್ಷಕರೇ, ಶಿಕ್ಷಣ ಅನ್ನೋದು ನಿರಂತರವಾಗಿ ಹರಿಯುವ ನದಿ ರೀತಿ. ಅದು ನಿರಂತರವಾಗಿ ಆಗ್ತಾ ಇರಬೇಕು. ಕಾಲಕ್ಕೆ ತಕ್ಕಂತೆ ಅಪ್ಡೇಷನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಶಿಕ್ಷಣ ಅನ್ನೋದು ಪ್ರತಿಯೊಬ್ಬರ ಹಕ್ಕು ಹಾಗೂ ಕನಸು. ಉತ್ತಮ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಣವನ್ನ ಪಡೆದ್ರೆ ನಮ್ಮ ಭವಿಷ್ಯ ಭದ್ರ ಬುನಾದಿಯಿಂದ ಕೂಡಿರುತ್ತೆ ಅನ್ನೋದು ನಂಬಿಕೆ. ಹೀಗಾಗಿ ಪೋಷಕರು ಮತ್ತು ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂದ್ರೆ, ಸಾಮಾನ್ಯವಾಗಿ PUC ನಂತರ ಡಿಗ್ರಿ ನಂತರ ಒಂದೊಂದು ಕಾಲೇಜ್ ಅಲ್ಲಿದ್ದಾರೆ ಪಾಂಪ್ಲೆಟ್ಗಳನ್ನ ಹಿಡ್ಕೊಂಡು. ಹಾಗೆಲ್ಲ ಅಲಿಯೋ ಕೆಲಸ ನಿಮಗೆ ಬೇಡ, ಒನ್ ಸ್ಟಾಪ್ ಸೊಲ್ಯೂಷನ್ ಅನ್ನ ನಾವು ಕೊಡ್ತೀವಿ ಅಂತ ವಿದ್ಯಾಪೀಠ 8ನೇ ಆವೃತ್ತಿ ನಿಮ್ಮ ಮುಂದೆ ಬಂದಿದೆ. ಇದೇ 26 ಮತ್ತು 27ನೇ ತಾರೀಕು ಗಾಯತ್ರಿ ವಿಹಾರ್ನ ಗೇಟ್ ನಂಬರ್ 4 ಅರಮನೆ ಮೈದಾನ ಬೆಂಗಳೂರಿನಲ್ಲಿ ಈ ರಾಜ್ಯದ ಅತಿದೊಡ್ಡ ಎಜುಕೇಶನ್ ಎಕ್ಸ್ಪೋ ನಡೀತಾ ಇದೆ. ಈ ಎಕ್ಸ್ಪೋದ ಸ್ಪೆಷಾಲಿಟಿಗಳು ಮತ್ತು ಫೆಸಿಲಿಟಿಗಳು ವಿಪರೀತ ಇದೆ. ಅದನ್ನ ನಾನು ಹೇಳ್ತಾ ಹೋಗ್ತೀನಿ. 800ಕ್ಕೂ ಹೆಚ್ಚು UG ಕೋರ್ಸ್ಗಳನ್ನ ನೀವು ಒಂದೇ ಸೂರಿನಡಿ ನೋಡುವಂತಹ ಅವಕಾಶ, ಅಂದ್ರೆ ಒಂದು ಅಂಬ್ರೆಲಾದಲ್ಲಿ ಇಷ್ಟೊಂದು ಕೋರ್ಸಸ್ ಬಗ್ಗೆ ನೀವು ತಿಳ್ಕೊಳ್ಳುವಂತಹ ಅವಕಾಶ. ಇನ್ನೊಂದು 120+ ಇನ್ಸ್ಟಿಟ್ಯೂಷನ್ಗಳು ಈ ಎಕ್ಸ್ಪೋದಲ್ಲಿ ಭಾಗಿಯಾಗ್ತಾ ಇದೆ. ನೀವು ಯಾವ್ದಾದ್ರು ಒಂದು ಇನ್ಸ್ಟಿಟ್ಯೂಷನ್ ಹೆಸರು ಹೇಳಿ, ಆ ಇನ್ಸ್ಟಿಟ್ಯೂಷನ್ ಅವರು ಅಲ್ಲಿರ್ತಾರೆ ನಿಮಗೆ ಮಾಹಿತಿ ಕೊಡೋದಕ್ಕೆ ಅಂತ. PUC ನಂತರ ಏನ್ ಮಾಡಬೇಕು, UG ನಂತರ ಏನ್ ಮಾಡಬೇಕು, PG ನಂತರ ಏನ್ ಮಾಡಬೇಕು, ಪ್ರೊಫೆಷನಲ್ ಕೋರ್ಸ್ ಯಾವ್ದನ್ನ ಆಯ್ಕೆ ಮಾಡ್ಕೊಳ್ಬೇಕು, ಇಂಜಿನಿಯರಿಂಗ್ ಇರ್ಬೋದು ಅಥವಾ ಜರ್ನಲಿಸಮ್ ಇರ್ಬೋದು, ಕಾಮರ್ಸ್ ಫೀಲ್ಡ್ ಅಲ್ಲಿ ಇರ್ಬೋದು ಅಥವಾ ರೊಬಾಟಿಕ್ ಸೈನ್ಸ್ ಇರ್ಬೋದು, ಫಾರೆನ್ಸಿಕ್ ಸೈನ್ಸ್ ಇರ್ಬೋದು. ಲಿಸ್ಟ್ ಅಂತೂ ಉದ್ದ ಇದೆ, ಹೇಳ್ತಾ ಹೋದ್ರೆ ಹನುಮಂತನ ಬಾಲದ ರೀತಿ ಇದೆ. ಸೊ ಅಷ್ಟೆಲ್ಲ ಅವಕಾಶ ಒಂದೇ ಸೂರಿನಡಿ, ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು. ಅದೆಲ್ಲವೂ ಕೂಡ ಲಭ್ಯ ಆಗ್ತಾ ಇರೋದು ಈ ವಿದ್ಯಾಪೀಠ 8ನೇ ಆವೃತ್ತಿಯ ಎಜುಕೇಶನ್ ಎಕ್ಸ್ಪೋ ಮೂಲಕ. ಸೊ ನಿರಂತರವಾಗಿ ನಮ್ಮ ಜೊತೆಗೆ 8 ವರ್ಷಗಳಿಂದ ಟೈಅಪ್ ಆಗಿ ವಿದ್ಯಾರ್ಥಿಗಳಿಗೆ ಜ್ಞಾನಾರ್ಜನೆ ಮಾಡ್ತಾ ಇರುವಂತಹ 3 ಪ್ರತಿಷ್ಠಿತ ಸಂಸ್ಥೆಗಳ ಗಣ್ಯರು ಕೂಡ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ಅವ್ರಿಗೂ ಹಾಗೂ ಈ ವಿದ್ಯಾಪೀಠದ ಎಜುಕೇಶನ್ ಎಕ್ಸ್ಪೋಗೂ ಇರುವಂತಹ ಎಕ್ಸ್ಪೀರಿಯನ್ಸ್ ಜೊತೆಗೆ ಅವರ ಇನ್ಸ್ಟಿಟ್ಯೂಷನ್ ಅಲ್ಲಿ ಯಾವೆಲ್ಲ ಕೋರ್ಸ್ಗಳು ನಿಮಗೆ ಸಿಗುತ್ತೆ ಎಲ್ಲದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಗೆಸ್ಟ್ಗಳನ್ನ ವೆಲ್ಕಮ್ ಮಾಡ್ತೀನಿ. ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ನಯನಾ ಎನ್ ಪಾಟೀಲ್. ಇವರು ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸ್ ನ ಪ್ರೊಫೆಸರ್ ಮತ್ತು ಅಸೋಸಿಯೇಟ್ ಡೀನ್. ಮೊದಲನೇದಾಗಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಸ್ವಾಗತ. ನಮಸ್ಕಾರ. ನಮಸ್ಕಾರ. ಅದೇ ರೀತಿ ರೇವಾ ಯೂನಿವರ್ಸಿಟಿಯ ಪ್ರೋ ವೈಸ್ ಚಾನ್ಸಲರ್ ಆಗಿರುವಂತಹ ಡಾಕ್ಟರ್ ರಾಜಶೇಖರ್ C ಬಿರಾದರ್ ಇದ್ದಾರೆ. ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಪ್ರಿನ್ಸಿಪಲ್ ಮತ್ತು ಡೈರೆಕ್ಟರ್ ಅಡ್ಮಿಷನ್ಸ್ ಜೊತೆಗೆ ನ್ಯಾಷನಲ್ ಅಕಾಡೆಮಿ ಫಾರ್ ಲರ್ನಿಂಗ್ RR ಇನ್ಸ್ಟಿಟ್ಯೂಷನ್ ಕಡೆಯಿಂದ ಡಾಕ್ಟರ್ ಗುರುರಾಜ್ S ದಾವಣಗೆರೆ ಇದ್ದಾರೆ. ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಹಾಯ್ ಸರ್, ವೆಲ್ಕಮ್ ಟು ದ ಶೋ. ಮೇಡಮ್ ನಮಸ್ಕಾರ. ತಮಗೂ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂಥ ಸ್ವಾಗತ. ಓಕೆ, ಸೊ ನಾನು ಹೇಳ್ತಾ ಇದ್ದೆ ವೀಕ್ಷಕರೇ, 800ಕ್ಕೂ ಹೆಚ್ಚು UG ಕೋರ್ಸ್ಗಳು ಸಿಗುತ್ತೆ. ಆಮೇಲೆ ಇಷ್ಟು ಮಾತ್ರ ಅಲ್ಲ, ಇಷ್ಟೆಲ್ಲ ಫೆಸಿಲಿಟೀಸ್ ಇದ್ಮೇಲೆ ಏನಾದರೂ ಎಂಟ್ರಿಗೆ ನಾವು ದುಡ್ಡು ಕೊಡ್ಬೇಕಾ ಅನ್ನೋ ಒಂದು ಪ್ರಶ್ನೆ ಇರುತ್ತೆ. ಎಂಟ್ರಿಗೆ ಯಾವುದೇ ದುಡ್ಡಿಲ್ಲ, ಫ್ರೀಯಾಗಿ ಬನ್ನಿ. ಹಾಗೆ ಗಂಟೆಗೆ ಒಂದು ಲಕ್ಕಿ ಡ್ರಾ ಮೂಲಕ ಬಹುಮಾನವನ್ನು ಗೆಲ್ಲುವಂತಹ ಅವಕಾಶ ಕೂಡ ನಿಮ್ದಾಗತ್ತೆ. ಹೆಂಗೆ ಏನು ಅಂತ ತಿಳ್ಕೊಳ್ಬೇಕಾದ್ರೆ ಡೇಟ್ ನೆನಪಿದೆಯಲ್ಲ, ನೋಟ್ ಮಾಡ್ಕೊಳ್ಳಿ. ಇದೇ 26, 27ನೇ ತಾರೀಕು ರಾಜ್ಯದ ಅತಿ ದೊಡ್ಡ ಎಜುಕೇಶನ್ ಎಕ್ಸ್ಪೋಗೆ ಭೇಟಿ ಕೊಡಿ. ಸ್ಟಾರ್ಟ್ ಮಾಡೋಣ ಈಗ. ನಯನಾ ಮೇಡಮ್, ನೀವು ಹೇಳಿ, ಸತತವಾಗಿ ಎಜುಕೇಶನ್ ಎಕ್ಸ್ಪೋದಲ್ಲಿ ಸಾಥ್ ಕೊಡ್ತಾ ಬರ್ತಾ ಇದ್ದೀರಾ. ವಿದ್ಯಾರ್ಥಿಗಳಿಗೆ ಈ ಎಜುಕೇಶನ್ ಎಕ್ಸ್ಪೋದಿಂದ ಅನುಕೂಲ ನೀವು ಕಂಡಂತೆ ಹೇಗಾಗತ್ತೆ ಅಂತ? ಸೊ ಮೊದಲನೇದಾಗಿ ಐ ಶುಡ್ ಕಾಂಗ್ರ್ಯಾಚುಲೇಟ್ ಪಬ್ಲಿಕ್ TV ಮತ್ತು ರಂಗನಾಥ್ ಸರ್ನ. ಇದು ಒಂದು ಅಭೂತಪೂರ್ವ ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ಬೋದು. ಯಾಕಂದರೆ ಪೇರೆಂಟ್ಸಿಗೆ, ಎಸ್ಪೆಷಲಿ ಪೇರೆಂಟ್ಸು ಚಿಲ್ಡ್ರನ್ನಿಗೆ, ದೇ ವಿಲ್ ಹ್ಯಾವ್ ಲಾಟ್ ಆಫ್ ಕನ್ಫ್ಯೂಷನ್ಸ್. PUC ಸೆಕೆಂಡ್ ಇಯರ್ ಆದಮೇಲೆ ನಮ್ಮ ಭವಿಷ್ಯ ಏನು, ಯಾವ ಕೋರ್ಸ್ ತಗೊಳ್ಳೋಣ, ನಮ್ಗೆ ಅರ್ಹತೆ ಇದೆಯಾ, ಈ ಥರ ದೇ ವಿಲ್ ಹ್ಯಾವ್ ಲಾಟ್ ಆಫ್ ಕನ್ಫ್ಯೂಷನ್ಸ್. ಆಮೇಲೆ ಎಲ್ಲ ಸ್ಟೂಡೆಂಟ್ಸು ಎಲ್ಲ ಕಾಲೇಜಸ್ ವಿಸಿಟ್ ಮಾಡೋಕ್ಕಾಗಲ್ಲ. ಸೊ ಈ ವೇದಿಕೆ ಏನು ಕ್ರಿಯೇಟ್ ಮಾಡಿದಾರಲ್ಲ, ದಿಸ್ ಟೈಮ್ ಐ ಹವ್ ಹರ್ಡ್ 120 ಇನ್ಸ್ಟಿಟ್ಯೂಷನ್ಸ್ ಪಾಲ್ಗೊಳ್ತಿದೆ. ಕರ್ನಾಟಕ ಬಿಟ್ಟು ಬೇರೆ ರಾಜ್ಯದಿಂದನೂ ಪಾಲ್ಗೊಳ್ತಾ ಇದ್ದಾರೆ. ಸೊ ಸಚ್ ವಂಡರ್ಫುಲ್ ಪ್ಲಾಟ್ಫಾರ್ಮ್ ಸಿಗೋದು ಬಹಳ ಕಷ್ಟ. ಸೊ ಸ್ಟೂಡೆಂಟ್ಸಿಗೆ ದೇ ವಿಲ್ ಹ್ಯಾವ್ ಆಲ್ ದೇರ್ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಹೇಳ್ಬೋದು. ದೇ ವಿಲ್ ಹ್ಯಾವ್ ಆಲ್ ದ ಆನ್ಸರ್ಸ್. ನನಗೆ ಈ ಕೋರ್ಸ್ ಮಾಡೋಕ್ಕೆ ಅರ್ಹತೆ ಇದೆಯಾ, ಬಿಕಾಸ್ ಯು ಆರ್ ಹ್ಯಾವಿಂಗ್ all courses right from medicine, engineering, fashion design, name it and you get it. So ee tara they'll get under one umbrella, they'll get all the information. So this is a wonderful initiative anta ನಾನು ಹೇಳ್ತಾ ಇದ್ದೀನಿ. ಆಮೇಲೆ ನಾವು MS ರಾಮಯ್ಯ ಯೂನಿವರ್ಸಿಟಿ ಮೊದಲನೇ ಆವೃತ್ತಿಯಿಂದ ಇವತ್ತಿನವರೆಗೂ ನಾವು ಪಾಲ್ಗೊಳ್ತಾ ಇದ್ವಿ. ಆಮೇಲೆ ನಮಗೂ ಕೂಡ ಬೆನಿಫಿಟ್ ಆಗಿದೆ. ಯಾಕಂದ್ರೆ ನಾವು ಬರ್ತಾ ಇದ್ದೀವಿ, ನಮ್ಮ ಅಡ್ಮಿಷನ್ ಟೀಮು, ನಮ್ಮ ಫ್ಯಾಕಲ್ಟಿ ಬರ್ತಾರೆ, ಪಾರ್ಟಿಸಿಪೇಟ್ ಮಾಡ್ತಾರೆ, ಸ್ಟೂಡೆಂಟ್ಸಿಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಆ ಸ್ಟೂಡೆಂಟ್ಸ್ ವಾಪಸ್ ನಮಗೆ
they'll get connected. So ಆ ಥರ ಇಟ್ಸ್ ಅ ವಂಡರ್ಫುಲ್ ಪ್ಲಾಟ್ಫಾರ್ಮ್. ಓಕೆ, ರಾಜಶೇಖರ್ ಸರ್, ನೀವು ಹೇಳಿ. ರೇವಾ ಯೂನಿವರ್ಸಿಟಿ ಜೊತೆಗೆ ಪಬ್ಲಿಕ್ ಟಿವಿಯ ಸಂಬಂಧ ಸುದೀರ್ಘವಾಗಿ ಹಾಗೆ ಬೆಳೀತಾ ಬಂದಿದೆ. ಸೊ ನಮ್ಮ ಎಜುಕೇಷನ್ ಎಕ್ಸ್ಪೋ ಅನ್ನುವಂತಹ ಐಡಿಯಾ ಸಾಮಾನ್ಯವಾಗಿ ಒಂದು 10 ಇನ್ಸ್ಟಿಟ್ಯೂಷನ್ನ ಹೆಚ್ಚಂದ್ರೆ ಒಟ್ಟಿಗೆ ತರಬಹುದು, ಎಲ್ಲರನ್ನೂ ಒಂದೇ ಟೈಮಿಗೆ ಫಿಕ್ಸ್ ಮಾಡಿ ಎಲ್ಲರೂ ಬನ್ನಿ ಅಂತ ಹೇಳೋದು. ಬಟ್ ಇಲ್ಲಿ ಒಂದು ದೊಡ್ಡ ಚಾಲೆಂಜನ್ನು ಅತ್ಯಂತ ಯಶಸ್ವಿಯಾಗಿ ನಾವು ನಿಭಾಯಿಸ್ಕೊಂಡು ಬರ್ತಾ ಇದ್ದೀವಿ. ಸೊ ಎಜುಕೇಷನ್ ಎಕ್ಸ್ಪೋ ಬಗ್ಗೆ ತಮ್ಮ ರಿಯಾಕ್ಷನ್ ಮತ್ತು ವಿದ್ಯಾರ್ಥಿಗಳಿಗೆ ಇದರಿಂದ ಆಗುವಂತಹ ಅನುಕೂಲ ಹೇಗೆ? ಪಬ್ಲಿಕ್ ಟಿವಿ ಮತ್ತು ವಿದ್ಯಾಪೀಠ ಮತ್ತು ರೇವಾ ಯೂನಿವರ್ಸಿಟಿ ಅದು ಒಂದಕ್ಕೊಂದು ಯಾವ ಥರ ಟೈಅಪ್ ಆಗಿದೆ ಅಂದರೆ ಮೊದಲಿನಿಂದ 8 ವರ್ಷದಿಂದ ಆ ಟೈಅಪ್ನ ನಾವು ಹೆಂಗೆ ಆ್ಯಸ್ ಎ ಯೂನಿವರ್ಸಿಟಿ ಪರ್ಸನ್ ನಾನು ಹೆಂಗೆ ಅದನ್ನು ಪ್ರೊಜೆಕ್ಟ್ ಮಾಡಬೇಕು ಅಂದರೆ ಇದರಿಂದ ಈಗ ಈ ಕರೆಂಟ್ ಪಬ್ಲಿಕ್ ಟಿವಿ ಎಪಿಸೋಡಲ್ಲಿ 800ಕ್ಕಿಂತ ಹೆಚ್ಚಿಗೆ ನೀವು ಪ್ರೋಗ್ರಾಮ್ಗಳನ್ನು ಅಲ್ಲಿ ಪ್ರೊಜೆಕ್ಟ್ ಮಾಡ್ತಾ ಇದ್ದೀರಿ. ಈಗ ಈ ಕರೆಂಟ್ ಪರಿಸ್ಥಿತಿನಲ್ಲಿ ನಾವು ಸಿನ್ಸ್ ದ ಇಂಡಸ್ಟ್ರಿ ದ ಸೊಸೈಟಿ ಕಂಪ್ಲೀಟ್ ಡಿಸ್ಟ್ರಪ್ಟ್ ಆಗ್ತಾ ಇದೆ, ಅದರಲ್ಲಿ ಜಾಬ್ ಮಾರ್ಕೆಟ್ ಚೇಂಜ್ ಆಗ್ತಾ ಇದೆ, ದ ರೋಲ್ಸ್ ಜಾಬ್ ಮಾರ್ಕೆಟ್ ರೂಲ್ಸ್ ಚೇಂಜ್ ಆಗ್ತಾ ಇದೆ. ಈ ಫಾಸ್ಟ್ ಚೇಂಜಿಂಗ್ ಅಲ್ಲಿ ನಮ್ಮ ಟ್ರೆಡಿಷನಲ್ ಪ್ರೋಗ್ರಾಮ್ಸು ಟ್ರೆಡಿಷನಲ್ ಎಜುಕೇಶನ್ನು ಅದು ತುಂಬಾ ರಿಫಾರ್ಮ್ ಆಗಬೇಕಾಗಿದೆ. ಈ ರಿಫಾರ್ಮೇಷನ್ನು ಪಬ್ಲಿಕ್ಕಿಗೆ ಸ್ಪೆಷಲಿ PU ಜಸ್ಟ್ ಕಂಪ್ಲೀಟೆಡ್ ಪೀಪಲ್ ಆ್ಯಂಡ್ ಅವ್ರದ್ದು ಪೇರೆಂಟ್ಸಿಗೆ ತಿಳಿಬೇಕು ಅಂದರೆ ಅದು ಅಷ್ಟು ಸರಳಾಗಿ ಸಿಗಲ್ಲ. ಈಗ ಸಿಗೋದಂದ್ರೆ ನಾವು ಗೂಗಲ್ ನೋಡ್ತಾರೆ, ಎಲ್ಲ ನೋಡ್ತಾರೆ, ಅಲ್ಲಿ ವಿಸಿಟ್ ಮಾಡ್ತಾರೆ, ಅಲ್ಲಿ ಅರ್ಧ ಇನ್ಫಾರ್ಮೇಷನ್ ಸಿಗ್ತದೆ. ಈ ಇನ್ಫಾರ್ಮೇಷನ್ ಕಂಪ್ಲೀಟ್ ಆಗಿ ಸಿಗಬೇಕು ಅಂದರೆ ಏನೇನು ನ್ಯೂ ಪ್ರೋಗ್ರಾಮ್ಗಳು ಕಲಿಬೇಕು, ಯಾವ ಕೋರ್ಸ್ಗಳಿದ್ದಾವೆ, ಜಾಬ್ ಮಾರ್ಕೆಟ್ ಇದರಲ್ಲಿ ಹೆಂಗಿದೆ ಅಂತ ತಿಳ್ಕೊಬೇಕು ಅಂದರೆ ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ಸಿಗೋದು ಈ ಪ್ಲ್ಯಾಟ್ಫಾರ್ಮ್ ಮಾತ್ರ. ನಾವು ಇಲ್ಲಿ ತನಕ ಕೇಳ್ಕೊಂಡು ಬಂದಿರೋದು, ನೋಡ್ಕೊಂಡು ಬಂದಿರೋದು, ಎಕ್ಸ್ಪೀರಿಯನ್ಸ್ ಆಗಿರೋದು, ಇದರಿಂದ ತುಂಬ ಮೈಲೇಜ್ ಬಂದಿದೆ ನಮಗೆ ಡೆಫಿನೆಟ್ಲಿ. ನಾವು ರೇವಾ ಯೂನಿವರ್ಸಿಟಿ ಬಗ್ಗೆ ಮಾತಾಡಬೇಕು ಅಂದರೆ ನಾವು ಈ ಕರೆಂಟ್ ಸಿನಾರಿಯೋ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟು ನಾವು ಎವ್ರಿ ಇಯರ್ ನಮ್ಮ BOS ಇರ್ತದೆ, ಎಲ್ಲ ಅಕಾಡೆಮಿಕ್ ಕಮಿಟಿ ಇರ್ತದೆ, ಇದರಲ್ಲಿ ನಾವು ತುಂಬಾನೇ ಚೇಂಜಸ್ ತರ್ತಾ ಇದ್ದೀವಿ. ಸೊ ಈ ಸಲ ನಾವು BBA ಏವಿಯೇಷನ್ ಮ್ಯಾನೇಜ್ಮೆಂಟ್ ಅಂತ ಹೊಸ ಪ್ರೋಗ್ರಾಮ್ ತಂದ್ವಿ. ಲಾಸ್ಟ್ ಇಯರ್ ಏರೋಸ್ಪೇಸ್ ಬಿಟೆಕ್ ಇಂಜಿನಿಯರಿಂಗ್ ಅಂತ ತೊಗೊಂಬಂದ್ವಿ. ದೆನ್ ರೊಬೋಟಿಕ್ಸ್ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಅಂದ್ವಿ. ಮೆಕ್ಯಾಟ್ರಾನಿಕ್ಸ್ ಅಂತ ಇದೆ, ಬ್ಯಾಚುಲರ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಅಂತ ಇದೆ. ಇವೆಲ್ಲ ಇಂಥದ್ರಲ್ಲಿ ತುಂಬಾನೇ ಜಾಬ್ ಅವೈಲಬಿಲಿಟಿ ಇದೆ. ಈ ಸ್ಕಿಲ್ ಸೆಟ್ ಬೇಕಾಗಿದೆ ಈಗ ಸೊಸೈಟಿನಲ್ಲಿ. ಸೊ ಅದಕ್ಕೆ ನಾವು ಫೀಡ್ ಮಾಡೋಕ್ಕೆ ಜನರಿಗೆ ಅವೇರ್ನೆಸ್ ಇಲ್ಲ. ಅವರು ಟ್ರೆಡಿಷನಲ್ BA BSc MSc ಅಂತ ಅನ್ಕೊಂತ ಕೂಡ್ತಾರೆ, ಬಟ್ ಇಂಥದನ್ನು ಕಲ್ಕೊಂಡ್ಬಿಟ್ರೆ ಬಟ್ ಅವು ಕೂಡ ಇದಾವೆ ನಮ್ಮಲ್ಲಿ. ಅದಕ್ಕೆ ಬೇರೆ ಲೆವೆಲಲ್ಲಿ ಅದಕ್ಕೆ ನಾವು ಇಂಟಿಗ್ರೇಟ್ ಮಾಡ್ಕೊತೀವಿ, ಮಲ್ಟಿ ಡಿಸಿಪ್ಲಿನ್ ತಂದ್ಬಿಟ್ಟು ಆ ಸ್ಕಿಲ್ ಸೆಟ್ ಅಲ್ಲಿ ಕೊಡ್ತಾ ಇದೀವಿ. ಸೊ ಇಟ್ ಇಸ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ಪಬ್ಲಿಕ್ ಟಿವಿ ಅಂಡ್ ಸ್ಪೆಷಲಿ ರಂಗನಾಥ್ ಸರ್ ಅಂಡ್ ದಿಸ್ ವಿದ್ಯಾಪೀಠ ಇವೆಂಟ್. ಡಾಕ್ಟರ್ ಗುರುರಾಜ್ ಸರ್, ಜ್ಞಾನದ ಮಹಾಸಂಗಮ ಆಗಬೇಕು ಅಂದ್ರೆ ನಾವು ಎಜುಕೇಶನ್ ಎಕ್ಸ್ಪೋಗೆ ಬರಬೇಕು. ಯಾವುದೇ ಎಜುಕೇಶನ್ ಎಕ್ಸ್ಪೋ ಆಗಲಿ ಟೈಮ್ ಸೇವಿಂಗ್ ಒಂದು, ಮತ್ತೆ ಎಲ್ಲಾ ರೀತಿ ನಮಗೆ ಕಂಪೇರ್ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಎಲ್ಲ ಕಡೆ ನಮ್ಗೆ ಅದು ಸಿಗಲ್ಲ, ಮತ್ತೆ ಅಷ್ಟು ಟೈಮು ಇರಲ್ಲ, ಅಷ್ಟು ಪೇಷನ್ಸ್ ಇರಲ್ಲ. ಯಾವುದೋ ಒಂದು ಕಾಲೇಜ್ ಸೇರಿದ್ರಾಯ್ತು, ಫಸ್ಟ್ ಮುಗಿಸ್ಬಿಡೋಣ ಅನ್ನೋ ರೀತಿನಲ್ಲಿ ಇರುತ್ತೆ ಮನಸ್ಥಿತಿ. ಸೊ ಅದರಿಂದ ವಿದ್ಯಾರ್ಥಿಗಳು ಯಾವುದೇ ಕೆಲಸಕ್ಕೆ ಹೋದ್ರೂ ನಾವು ಲಾಭ ಎಷ್ಟಾಗುತ್ತೆ ಅಂತ ನಾವು ಅಬ್ಸರ್ವ್ ಮಾಡ್ತೀವಿ. ಸೊ ನೀವು ಹೆಂಗೆ ಹೇಳ್ತೀರಾ, ವಿದ್ಯಾರ್ಥಿಗಳಿಗೆ ಎಷ್ಟು ಲಾಭ ಆಗುತ್ತೆ, ಯಾವ ರೀತಿ ಲಾಭ ಆಗುತ್ತೆ ಅಂತ? ಎಸ್, ಪಬ್ಲಿಕ್ ಟಿವಿಯ ಸಮಸ್ತ ವೀಕ್ಷಕರಿಗೆ ಹಾಗೂ ಕನ್ನಡ ನಾಡಿನ ಜನತೆಗೆ RR ಇನ್ಸ್ಟಿಟ್ಯೂಷನ್ಸ್ ಕಡೆಯಿಂದ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ಕಳೆದ 8 ವರ್ಷಗಳಿಂದ ನಾವು ಪಬ್ಲಿಕ್ ಟಿವಿಯೊಟ್ಟಿಗೆ ಕೈ ಜೋಡಿಸಿ ಈ ವಿದ್ಯಾಪೀಠ ಎಜುಕೇಷನ್ ಎಕ್ಸ್ಪೋನಲ್ಲಿ ಭಾಗವಹಿಸ್ತಾ ಇದ್ದೇವೆ. ಎಲ್ಲರಿಗೂ ಗೊತ್ತಿರೋ ಹಾಗೆ 1 to 10th ವರೆಗೂ ಎಜುಕೇಷನ್ ತುಂಬ ಸ್ಮೂತಾಗಿ ನಡೆಯುತ್ತೆ. ನಂತರ PUCಗೆ ಬರ್ತಾರೆ. ನಾವು ನಮ್ಮ ಎಜುಕೇಷನ್ ಎಕೋಸಿಸ್ಟಮ್ನಲ್ಲಿ PUC ಅಂದರೆ ಪುಪಿಲ್ ಅಂಡರ್ ಕನ್ಫ್ಯೂಷನ್ ಅಂತ ಒಮ್ಮೆ, ಇನ್ನೊಮ್ಮೆ ಪೇರೆಂಟ್ ಅಂಡರ್ ಕನ್ಫ್ಯೂಷನ್ ಅಂತ ಕರಿತೀವಿ. PUC ಇಸ್ ಟರ್ಮ್ಡ್ ಆಸ್ ಲೈಕ್ ದಟ್. ಅಲ್ಲಿಂದ ಮುಂದೇನು ಅನ್ನುವಂಥ ಪ್ರಶ್ನೆಯನ್ನ ಮುಂದಿಟ್ಕೊಂಡು ಅನೇಕ ಮಕ್ಕಳು ಮತ್ತು ಪೋಷಕರು ಗೊಂದಲಕ್ಕೊಳಗಾಗ್ತಾರೆ. ಅದನ್ನು ನನ್ನ ಇಬ್ಬರು ಸ್ನೇಹಿತರು ಈಗ ತಾನೇ ಹೇಳಿದ್ರು, ದೇರ್ ವಿಲ್ ಬಿ ಲಾಟ್ ಆಫ್ ಕನ್ಫ್ಯೂಷನ್ ವಾಟ್ ಟು ಚೂಸ್. ಈಗ ಮಕ್ಕಳಿಗೆ ಆಸಕ್ತಿ ಇರುತ್ತೆ, ಅಭಿರುಚಿ ಇರುತ್ತೆ, ಅವಕಾಶ ಇದೆಯಾ ಅನ್ನೋದನ್ನ ಒಂದು ಪ್ರಶ್ನೆ ಆ ಪೇರೆಂಟ್ಸ್ ಕೂಡ ಯೋಚನೆ ಮಾಡ್ತಾರೆ. ಅವರ ಎಕನಾಮಿಕ್ ಕಂಡೀಷನ್ಸ್ ಪ್ರಕಾರ ಇಂತಿಂಥ ಕಾಲೇಜಲ್ಲಿ ಇಂತಿಂಥ ಕೋರ್ಸ್ ಇದೆ, ಇದನ್ನು ತಗೊಂಡ್ರೆ ಇದಕ್ಕೆ ಜಾಬ್ ಮಾರ್ಕೆಟ್ ಸರ್ ಹೇಳಿದಾಗ ಡಿಸ್ರಪ್ಟ್ ಆಗ್ತಾ ಇದೆ. ಅದು ಜಾಬ್ ಮಾರ್ಕೆಟ್ ಅಥವಾ ಇಂಡಸ್ಟ್ರಿ ಕೂಡ ಡಿಸ್ರಪ್ಟ್ ಆಗ್ತಾ ಇದೆ. ನಾವು ಇಂಡಸ್ಟ್ರಿ 4.0 ಈಗ 5.0 ಬರ್ತಾ ಇದೀವಿ. ಎವ್ರಿ 6 months ದ ಟೆಕ್ನಾಲಜಿಕಲ್ ಫ್ರಂಟ್ ಇಸ್ ಚೇಂಜಿಂಗ್ ಅಂಡ್ ದರ್ ಇಸ್ ಎ ಹ್ಯೂಜ್ ಡಿಮ್ಯಾಂಡ್ ಫಾರ್ ದ ಸ್ಕಿಲ್ಡ್ ಲೇಬರ್. ನಮ್ಮಲ್ಲಿ ಸ್ಕಿಲ್ಡ್ ಲೇಬರ್ ಇಲ್ಲ, ಸ್ಕಿಲ್ಡ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇಲ್ಲ, ಅನೇಕರು ಬ್ರೈನ್ ಡ್ರೈನ್ ಆಗಿ ಆ ಕಡೆ ಹೋಗ್ತಾರೆ. ಹಾಗಾಗಿ
ನೀವು ಪಬ್ಲಿಕ್ ಟಿ ವಿಯವ್ರು ಮಾಡ್ತಿರೋವಂಥ ಒಂದು ದೊಡ್ಡ ಕೆಲಸ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯ ಒಂದು ದೊಡ್ಡ ಭಾಗ ಇದು. ಸಾಮಾನ್ಯವಾಗಿ ಇದನ್ನು ಗೌರ್ಮೆಂಟ್ಗಳು ಮತ್ತು ಯೂನಿವರ್ಸಿಟಿಗಳು ಮಾಡುವಂಥ ಕೆಲಸನ ನೀವು ಮಾಡ್ತಾ ಇದ್ದೀರಿ ಮೀಡಿಯಾದವರಾಗಿ. ಸಾಕಷ್ಟು ಪ್ರತಿಷ್ಠಿತ ಕಾಲೇಜುಗಳನ್ನು ಒಂದು ಜಾಗಕ್ಕೆ ತಂದು ಸೇರಿಸ್ತೀರಿ ಅಂದರೆ ಅಲ್ಲಿ ಸಮಯ ಉಳಿತಾಯ ಆಗುತ್ತೆ. ಮೇಡಮ್ ಹೇಳಿದಾಗ ಇಟ್ ಇಸ್ ಒನ್ ಸ್ಟಾಪ್ ಸೊಲ್ಯೂಷನ್. ಆಮೇಲೆ ಅಲ್ಲಿ ಆ ಸ್ಟಾಲ್ಗಳಲ್ಲಿ ಇರುವಂಥ ನಮ್ಮ ಕೌನ್ಸಿಲರ್ಗಳು ತುಂಬ ಎಕ್ಸ್ಪರ್ಟೈಸ್ ಇರ್ತಾರೆ. ಏನು ಕೇಳಿದ್ರು ಅಲ್ಲೊಂದು ಅಥೆಂಟಿಕ್ ಅಕ್ಯುರೇಟ್ ಇನ್ಫಾರ್ಮೇಷನ್ ಇರ್ತದೆ. ಆಮೇಲೆ ನಿಮಗೆ ಗೊತ್ತಿರೋ ಹಾಗೆ ಬೆಂಗಳೂರು ಒಂದರಲ್ಲೇ 200 ಇಂಜಿನಿಯರಿಂಗ್ ಕಾಲೇಜುಗಳಿದೆ, 200+ ಇಂಜಿನಿಯರಿಂಗ್ ಕಾಲೇಜಸ್. ಅಂದರೆ VTU ಅಂಡರು ಮತ್ತು ಪ್ರೈವೇಟ್ ಡೀಮ್ಡ್ ಯೂನಿವರ್ಸಿಟೀಸ್, ಇಂಡಿಪೆಂಡೆಂಟ್ ಇಂಜಿನಿಯರಿಂಗ್ ಕಾಲೇಜಸ್ ಎಲ್ಲ ಸೇರಿ. ಹಾಗಾಗಿ ಎಲ್ಲ ಕಾಲೇಜ್ಗಳಿಗೆ ಮಕ್ಕಳು ಹೋಗ್ಲಿಕ್ಕೆ ಆಗೋದಿಲ್ಲ. 1000ದಷ್ಟು ಡಿಗ್ರಿ ಕಾಲೇಜುಗಳಿದ್ದಾವೆ, ಅಲ್ಲಿ ವಿಸಿಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅವರನ್ನೆಲ್ಲ ಒಂದು ರೂಫಿಗೆ ತಂದು ನೀವು ಅಲ್ಲಿ ಕಲೆ ಹಾಕಿ ಮಕ್ಕಳನ್ನ ಬರಮಾಡ್ಕೊಳ್ತೀರಿ, ಪೇರೆಂಟ್ಸ್ನ ಬರಮಾಡ್ಕೊಳ್ತೀರಿ. ಅವರೆಲ್ಲರೂ ತುಂಬ ಖುಷಿಯಿಂದ ಬಂದು ನಮ್ಮ ಕೌನ್ಸಿಲರ್ಗಳ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾರೆ. ಕೊನೆಗೆ ನಮ್ಗೆ ಇದು ಹೇಗೆ ಗೊತ್ತಾಗುತ್ತೆ ಅಂತೀರಿ, ಅಡ್ಮಿಷನ್ಗೆ ಬಂದಾಗ ನಾವು ಕೇಳ್ತೇವೆ, ಹೌ ಡಿಡ್ ಯು ಕಮ್ ಟು ನೋ ಅಬೌಟ್ RR ಇನ್ಸ್ಟಿಟ್ಯೂಷನ್ಸ್ ಅಂತ. ಅವಾಗ ಅವ್ರು ಹೇಳ್ತಾರೆ, ನಾವು ಪಬ್ಲಿಕ್ TV ಎಕ್ಸ್ಪೋಗೆ ಬಂದಿದ್ವಿ, ಅಲ್ಲಿ ನಿಮ್ಮ ಕೌನ್ಸಿಲರ್ಗಳು ನಮಗೊಂದು ಅಡ್ರೆಸ್ ಕೊಟ್ಟರು, ಒಂದು ಕೂಪನ್ ಕೊಟ್ಟರು, ಈ ರೀತಿ ಒಳ್ಳೆ ಒಂದು ಕೌನ್ಸಿಲಿಂಗ್ ಮಾಡಿದ್ರು ಅಂತ ಹೇಳ್ತಾರೆ. ಹಾಗಾಗಿ ಈ ಒಂದೇನು ಪಬ್ಲಿಕ್ TV ಎಕ್ಸ್ಪೋ ತುಂಬ ಫಲಕಾರಿ ಮತ್ತು ಸಹಾಯಕಾರಿ. ಅದಕ್ಕೋಸ್ಕರ ನಿಮ್ಮ ಇಡೀ ಪಬ್ಲಿಕ್ TV ಬಳಗಕ್ಕೆ ಅನಂತ ಧನ್ಯವಾದಗಳು. ಸಾಮಾನ್ಯವಾಗಿ ರಾಮಯ್ಯ ಯೂನಿವರ್ಸಿಟಿ ಅಂತ ಹೇಳಿದ್ರೆ ನಾವು ಒಂದು ಪ್ರತಿಷ್ಠಿತ ಸಂಸ್ಥೆ. ಸೊ ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸ್ನಲ್ಲಿ ಏನೆಲ್ಲ ಕೋರ್ಸ್ಗಳು ಲಭ್ಯ ಇದೆ, ಯಾವುದಕ್ಕೆ ಹೆಚ್ಚು ಡಿಮ್ಯಾಂಡ್ ಇದೆ, ಯಾವುದಕ್ಕೆ ಹೋದ್ರೆ ವಿದ್ಯಾರ್ಥಿಗಳಿಗೆ ಹೆಚ್ಚು ಲಾಭ ಆಗುತ್ತೆ ಅಂತ? ಅದು ಒಂದು ಸಂಸ್ಥೆ ಅಲ್ಲ, ಅದೊಂದು ಶಕ್ತಿ. ಎಜುಕೇಷನ್ ಆಗಿರ್ಬೋದು, ಹೆಲ್ತ್ ಕೇರ್ ಆಗಿರ್ಬೋದು, ಸರ್ವಿಸಸ್ ಸೆಕ್ಟರ್ ಆಗಿರ್ಬೋದು, ಎಲ್ಲದರಲ್ಲೂ ಒಂದು ಅದಕ್ಕೆ ಆದಂಥ ಒಂದು ಚಾಪ್ ಅಥವಾ ಬ್ರ್ಯಾಂಡ್ ಅಂತ ಹೇಳ್ಬೋದು. ಸೊ ನಮ್ಮಲ್ಲಿ ಯುನೀಕ್ ಅಂದರೆ ವಿ ಆರ್ ಹ್ಯಾವಿಂಗ್ 13 ಫ್ಯಾಕಲ್ಟೀಸ್. 13 ಫ್ಯಾಕಲ್ಟೀಸ್ ಅಂದರೆ ಫ್ಯಾಕಲ್ಟಿ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ, ವಿ ಡೋಂಟ್ ಕಾಲ್ ಇಟ್ ಕಾಲೇಜ್. ಆಮೇಲೆ ರಾಮಯ್ಯ ಮೆಡಿಕಲ್ ಕಾಲೇಜು, ಫಾರ್ಮಸಿ, ಡೆಂಟಲ್ಲು, ನರ್ಸಿಂಗು, ಈ ಥರ 13 ಫ್ಯಾಕಲ್ಟಿ ಇದೆ. ಸೊ ವಿ ರನ್ 127 ಪ್ರೋಗ್ರಾಮ್ಸ್, ಪದವಿ ಪೂರ್ವ, ಸ್ನಾತಕೋತ್ತರ ಮತ್ತು ರಿಸರ್ಚ್, PhD ಕೂಡ ನಾವು ಮಾಡ್ಬೋದು. ಸೊ ನಮ್ಮಲ್ಲಿ ಬಂದರೆ ಒಂದು ಸ್ಟೂಡೆಂಟು he can finish his degree and come out as a PhD scholar. So that benefit is there. ಇನ್ನೊಂದು ಏನಂದರೆ we have started some innovative programs. I think BTech in aerospace engineering, 6 years back we have started. And BTech in robotics and automation, ಅದನ್ನು ಕೂಡ ಮಾಡಿದ್ದೀವಿ. ಸೊ ಇವು ವಿಶಿಷ್ಟ ಕೋರ್ಸಸ್ಸು. ಆಮೇಲೆ BSc ಡಿಗ್ರಿ ಇನ್ ಡಾಟಾ ಸೈನ್ಸ್, ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಅದು 3 years ಆಯಿತು ಅದನ್ನು ಇಂಟ್ರೊಡ್ಯೂಸ್ ಮಾಡಿ. ಸೊ ಈ ಥರ ಯುನೀಕ್ ಕೋರ್ಸಸ್ ಇದೆ. ಅವನು ಜಾಬಿಗೆ ಏನು ಕಾಂಟ್ರಿಬ್ಯೂಟ್ ಮಾಡ್ಬೋದು, ಸಮಾಜಕ್ಕೆ ಏನು ಕಾಂಟ್ರಿಬ್ಯೂಟ್ ಮಾಡ್ಬೋದು, ಆ ಥರ ನಮ್ಮದು ಟೀಚಿಂಗ್ ಮೆಥಡ್ಸು, ಅಸೆಸ್ಮೆಂಟ್ ಮೆಥಡ್ಸನ್ನು ನಾವು ಅಡಾಪ್ಟ್ ಮಾಡಿದ್ದೀವಿ. ನೆಕ್ಸ್ಟ್ ಇಯರಿಂದ ವಿ ಆರ್ ಇಂಟ್ರೊಡ್ಯೂಸಿಂಗ್ ಅ ಕೋರ್ಸ್ ಕಾಲ್ಡ್ ಆಸ್ ಎಂಪ್ಲಾಯಬಿಲಿಟಿ ಎನ್ಹಾನ್ಸ್ಮೆಂಟ್ ಟ್ರೈನಿಂಗ್ ಕೋರ್ಸ್ ಅಂತ. ಅದಕ್ಕೆ ಕ್ರೆಡಿಟ್ ಕೂಡ ಕೊಡ್ತಾ ಇದ್ದೀವಿ, ಎಕ್ಸಾಮಿನೇಷನ್ ಕೂಡ ಮಾಡ್ತಾ ಇದ್ದೀವಿ. ಸೊ ಈ ಥರ ವಿ ಆರ್ ಇಂಟ್ರೊಡ್ಯೂಸಿಂಗ್ ಲಾಟ್ ಆಫ್ ನ್ಯೂ ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸಸ್. ದಟ್ ಈಸ್ ಒನ್ ಅಂಡರ್ ಒನ್ ಅಂಬ್ರೆಲಾ ವಿ ಡೂ ಆಲ್ ದಟ್. ಅಷ್ಟೇ ಅಲ್ಲ, ವಿ ಹ್ಯಾವ್ ಆಲ್ಸೋ ಇಂಟ್ರೊಡ್ಯೂಸ್ಡ್ ಕನ್ನಡ ಕೋರ್ಸ್. ಇಂಜಿನಿಯರಿಂಗಲ್ಲಿ ವಿ ಹ್ಯಾವ್ ಇಂಟ್ರೊಡ್ಯೂಸ್ ದಟ್. ಇಂಗ್ಲಿಷ್ ಕಮ್ಯುನಿಕೇಷನ್ ಲ್ಯಾಬ್ ಅಂತ ಮಾಡ್ತಾ ಇದ್ದೀವಿ. ಸೊ ಈ ಥರ ವಿ ಆರ್ ಟ್ರೈಂಗ್ ಟು ಮೇಕ್ ಅ ಸ್ಟೂಡೆಂಟ್ ಕಂಪ್ಲೀಟ್ ಪ್ಯಾಕೇಜ್ ಟು ಮೇಕ್ ಹಿಮ್ ಇಂಡಸ್ಟ್ರಿ ರೆಡಿ. ಕರೆಕ್ಟ್ ಕಾಂಪಿಟೇಷನ್ ವರ್ಲ್ಡ್ ರೆಡಿ ಮಾಡ್ತಾ ಇದ್ದೀರಾ ಅಂತ. ಸರಿ, ಡಾಕ್ಟರ್ ರಾಜಶೇಖರ್ ಸರ್, ನೀವು ಹೇಳಿ, ರೇವಾ ಯೂನಿವರ್ಸಿಟಿಯಲ್ಲಿ ನಾವು ರಿಸಲ್ಟ್ ಪರ್ಸೆಂಟೇಜ್ನ ಪ್ರತಿ ವರ್ಷ ಕೇಳ್ತಾನೆ ಇರ್ತೀವಿ. ರಿಸಲ್ಟ್ ಜೊತೆ ತುಂಬ ಇಂಪಾರ್ಟೆಂಟ್ ಆಗೋದು ಸ್ಕಿಲ್ ಡೆವಲಪ್ಮೆಂಟ್, ಮೇಡಮ್ ಹೇಳಿದ ಹಾಗೆ. ಜೊತೆಗೆ ಈಗಿನ ಪ್ರತಿ 2 months 3 months ಅಥವಾ 6 monthsಗೆ ಒಂದ್ಸಲ ಟೆಕ್ನಾಲಜಿ ಅಪ್ಡೇಷನ್ ಯಾವಾಗಲೂ ಆಗ್ತಿರೋದು. ಸಿಲೆಬಸ್ ಇವಾಗ 1 ವರ್ಷದ ಹಿಂದೆ ಇದ್ರು, ಟೆಕ್ನಾಲಜಿ ಕೇಳಲ್ಲ ಮಾತನ್ನ, ನಾವು ನಮ್ಮ ಫೋನಲ್ಲೇ ನೋಡ್ತಾ ಇರ್ತೀವಿ, ಅಪ್ಡೇಷನ್ ಕೇಳ್ತಾ ಇರುತ್ತೆ. ಸೊ ಸ್ಟೂಡೆಂಟ್ಸ್ಗಳನ್ನ ಈ ಸಾಮಾನ್ಯವಾಗಿ ಕಾಂಪಿಟೇಷನ್ ಫೀಲ್ಡಿಗೆ ರೆಡಿ ಮಾಡೋ ನಿಟ್ಟಿನಲ್ಲಿ ರೇವಾ ಯೂನಿವರ್ಸಿಟಿ ಪಾತ್ರ ಏನು, ಏನೇನು ಕೋರ್ಸ್ಗಳಿದಾವೆ, ಸ್ಪೆಷಾಲಿಟಿ ಯಾವುದು, ಯಾವುದಕ್ಕೆ ಜಾಸ್ತಿ ಡಿಮ್ಯಾಂಡ್ ನಿಮ್ಮಲ್ಲಿ ಅಂತ? ಗ್ಲೋಬಲ್ ಲೆವೆಲ್ ಮತ್ತೆ ಇಲ್ಲಿ ಇಂಡಿಯನ್ ಲೆವೆಲ್ ಸಿನಾರಿಯೋ ಏನ್ ರಿಕ್ವೈರ್ಮೆಂಟ್ ಇದೆ ಕರೆಂಟ್ಲಿ. ಲಾಟ್ ಆಫ್ ಗ್ಲೋಬಲ್ ಎಕನಾಮಿಕ್ ಡಿಸ್ಟ್ರಪ್ಷನ್ ಇಸ್ ಹ್ಯಾಪನಿಂಗ್ ಬಿಕಾಸ್ ಆಫ್ US and other things. ಅದು ದಟ್ ಈಸ್ ನಾಟ್ ಕರೆಂಟ್ಲಿ ಅಂಡರ್ ಕಂಟ್ರೋಲ್. ನಮಗೆ ಅದು ಕಂಟ್ರೋಲ್ ಅಲ್ಲಿ ಇಲ್ಲ. ನಮ್ಮಲ್ಲಿ ಏನು ಕಂಟ್ರೋಲ್ ಇದೆ, ನಮ್ಮ ಮ್ಯಾನ್ ಪವರ್, ನಮ್ಮ ಹೆಂಗೆ ನಾವು ಇದು ಗ್ರಾಜುಯೇಟ್ಸ್ನ ಹೆಂಗೆ ಕ್ರಿಯೇಟ್ ಮಾಡ್ತೀವಿ, ಯಂಗ್ ಪೀಪಲ್ ನಾವು ಹೆಂಗೆ ಕ್ರಿಯೇಟ್ ಮಾಡ್ತೀವಿ ಅಂತ. ಈ ಕ್ರಿಯೇಟ್ ಮಾಡೋದಂದ್ರೆ ಏನು, ಮೊದಲೆಲ್ಲ ಈಗ ಎಲ್ಲ ಗುರುಕುಲ ಇತ್ತು, ಇದು ಇತ್ತು, ತಾನೇ ಸ್ಟಡಿ ಮಾಡ್ತಿದ್ರು ಸ್ಟೂಡೆಂಟ್ಸ್ ಎಲ್ಲ. ಅದು ಔಟ್ಕಮ್ ಬೇಸ್ಡ್ ಎಜುಕೇಶನ್. ಮೇಡಮ್ ಹೇಳಿದ್ರಲ್ಲ, ಔಟ್ಕಮ್ ಬೇಸ್ಡ್ ಎಜುಕೇಶನ್ 1000 years ago ನಮ್ಮಲ್ಲಿ ಮಾಡಿದ್ರು, ಆಲ್ರೆಡಿ ಪ್ರಾಕ್ಟೀಸ್ ಆಗಿತ್ತು. ಸ್ಪೆಷಲಿ ಇಂಜಿನಿಯರಿಂಗ್ ಅಲ್ಲಿ ಬಂದರೆ ನಮ್ಮಲ್ಲಿ ಸುಮಾರು 16 UG ಪ್ರೋಗ್ರಾಮ್ ಇದೆ, ಆಮೇಲೆ ಒಂದು 10 PG ಪ್ರೋಗ್ರಾಮ್ಸ್ ಇದಾವೆ ಇಂಜಿನಿಯರಿಂಗ್ ಮಾತಾಡಬೇಕು ಅಂದರೆ.
ಈ 16 ಇಂಜಿನಿಯರಿಂಗ್ ಪ್ರೋಗ್ರಾಮಲ್ಲಿ ಆಲ್ ಬೇಸಿಕ್ ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಸಿವಿಲ್, ಆಲ್ ದಟ್ ಅವೆಲ್ಲ ಕೋರ್ ಇಂಜಿನಿಯರಿಂಗ್. ಅದ್ರ ಜೊತೆಗೆ ಹೊಸ ನ್ಯೂ ಏಜ್ ಟೆಕ್ನಾಲಜೀಸ್ ಏನು ಚೇಂಜ್ ಆಗ್ತಾ ಇದೆ, ಡಿಸ್ರಪ್ಟ್ ಆಗ್ತಾ ಇದೆ, ಅದಕ್ಕೆ ಇಂಟಿಗ್ರೇಟ್ ಆಗುವಂಥ ಕೋರ್ಸಸ್ ತೊಗೊಂಡಿದ್ದೀವಿ ಆಲ್ರೆಡಿ. ಅಲ್ಲಿ ನಾವು AML ಇರ್ಬೋದು, ಮತ್ತು ಡಾಟಾ ಸೈನ್ಸ್ ಇರ್ಬೋದು, IoT ಸೈಬರ್ ಸೆಕ್ಯೂರಿಟಿ ಇರ್ಬೋದು, ಏರೋಸ್ಪೇಸ್ ಇಂಜಿನಿಯರಿಂಗು, robotics ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಮೆಕ್ಯಾಟ್ರಾನಿಕ್ಸು, ಎಲೆಕ್ಟ್ರಾನಿಕ್ಸ್, ಆಲ್ ದ್ಯಾಟ್ ವಿ ಹ್ಯಾವ್ ಕರೆಂಟ್ಲಿ. ಅದಕ್ಕೆ ನಾವು ಕೋರ್ ಇಂಜಿನಿಯರಿಂಗು ಪ್ಲಸ್ ಆಲ್ ದೀಸ್ IT ರಿಲೇಟೆಡ್ ಇಂಜಿನಿಯರಿಂಗಿಗೆ ಲಿಟಲ್ ಡಿಫರೆನ್ಸ್ ವಿ ಆರ್ ಬ್ರಿಂಗಿಂಗ್. ಯಾಕಂದರೆ ಈಗ ಬೇಕಾಗಿರೋದು, ಈಗ ವರ್ಲ್ಡ್ ಎಕನಾಮಿಕ್ ಫೋರಮ್ ರೀಸೆಂಟ್ಲಿ ಅವ್ರು ರಿಲೀಸ್ ಮಾಡಿದರು, ಏನು ನೆಕ್ಸ್ಟ್ 5 years 4 to 5 years ಅಲ್ಲಿ 58% ಆಫ್ ದಿ ಜಾಬ್ ರೋಲ್ಸ್ ಆರ್ ಗೆಟಿಂಗ್ ಚೇಂಜ್ಡ್. ಸೊ ಅದಕ್ಕೆ ನಾವು ಇವತ್ತು ಏನು ಅಡ್ಮಿಷನ್ ತೋತಾರಲ್ಲ PU ಮಕ್ಕಳು, 3, 4, 5 ವರ್ಷದ ನಂತರ ಹೊರಗಡೆ ಬಂದಾಗ ಅವ್ರಿಗೆ ಏನು ಜಾಬ್ ರೋಲ್ ಇರ್ತದೆ, ಆ ಜಾಬ್ ರೋಲು ಮೋರ್ ದ್ಯಾನ್ 50% ಚೇಂಜ್ ಆಗ್ತಾ ಇದೆ. ಅದಕ್ಕೆ ನಾವು ಇವತ್ತೇ ರೆಡಿ ಮಾಡ್ಬೇಕು ಅವರಿಗೆ, ಅದರ್ವೈಸ್ ದೇ ವಿಲ್ ಬಿ ಅನ್ಎಂಪ್ಲಾಯ್ಡ್ ಪೀಪಲ್ ಇನ್ ದ ಸೊಸೈಟಿ. ಸೊ ಅದಕ್ಕೆ ನಾವು ಏನು ಬೇಕು, ಬೇಸಿಕಲಿ AI ಇಸ್ ದ ಬೇಸಿಕ್ ಟೂಲ್. ಸೊ ಅದಕ್ಕೆ ನಾವು ವಿ ಹ್ಯಾವ್ ಪ್ರಮೋಟೆಡ್ ಅವರ್ ಯೂನಿವರ್ಸಿಟಿ ಆಸ್ AI ಫಸ್ಟ್ ಯೂನಿವರ್ಸಿಟಿ. AI ಫಸ್ಟ್ ಯೂನಿವರ್ಸಿಟಿ ಈಸ್ ನಾಟ್ ಓನ್ಲಿ AML ಆರ್ AIDS ಪ್ರೋಗ್ರಾಮ್ಸ್ ಏನು ಕಲಿತಾರೆ ಅದು ಅಷ್ಟೇ ಅಲ್ಲ. ನೀವು ಯಾವುದೇ ತಗೊಳ್ಳಿ, ನೀವು BTech ತಗೊಳ್ಳಿ, BSc ತಗೊಳ್ಳಿ, BBA ತಗೊಳ್ಳಿ, BCom ತಗೊಳ್ಳಿ, MBA, ಎವ್ರಿವೇರ್ ವಿ ಬ್ರಾಟ್ ದ AI. ಅಂದರೆ AI ಕಂಪ್ಲೀಟ್ ನ್ಯೂರಲ್ ನೆಟ್ವರ್ಕ್ ಇಂತ ಕಲಿಬೇಕಂತೇನಿಲ್ಲ, ಯೂಸೇಜ್ ಗೊತ್ತಾಗಬೇಕು ಅವರಿಗೆ. ಯೂಸೇಜ್ ಡೊಮೇನ್ ನಾಲೆಜ್ ಇರ್ತದೆ, ಯೂಸೇಜ್ ಗೊತ್ತಾದರೆ ಅದರಲ್ಲಿ ಪ್ರಾಂಪ್ಟ್ ಇಂಜಿನಿಯರಿಂಗ್ ಬರ್ತದೆ, ಜನರೇಟಿವ್ AI ಬರ್ತದೆ, ಇಂಥವೆಲ್ಲ ಯಾರು ಬೇಕಾದವರು ಕಲಿಬೋದು. ಕಲ್ತ್ಬಿಟ್ಟು ಅವರು ಆ ಡೊಮೇನ್ ನಾಲೆಜ್ಗೆ ಅಪ್ಲೈ ಮಾಡಿದರೆ AI ಬಂದ್ಬಿಡ್ತಲ್ಲಿ. ದ್ಯಾಟ್ ಈಸ್ ಹೌ ದ ಡಿಸ್ರಪ್ಷನ್ ಇನ್ ದ AI ಫೀಲ್ಡ್, ದ್ಯಾಟ್ ಈಸ್ ಇನ್ ದ ಸೊಸೈಟಿ, ಸೆಕ್ಟರ್ಸ್, ಕಾರ್ಪೊರೇಟ್ ವರ್ಲ್ಡ್, ದ್ಯಾಟ್ ಈಸ್ ಹ್ಯಾಪನಿಂಗ್ ಟುಡೇ. ಅದಕ್ಕೆ ರೆಡಿ ಆಗುವಂಥ ಏನು ಬೇಕೋ ಅದನ್ನೆಲ್ಲ ಫೆಸಿಲಿಟಿ ನಾವು ಕ್ರಿಯೇಟ್ ಮಾಡಿದ್ದೀವಿ. ಅವರ್ ಸ್ಟೂಡೆಂಟ್ಸ್ ಆರ್ ನಾಟ್ ಓನ್ಲಿ ವಿ ಆರ್ ಪ್ರಿಪೇರಿಂಗ್ ದೆಮ್ ಆಸ್ ಜಾಬ್ ಸೀಕರ್ಸ್, ವಿ ಆರ್ ಕ್ರಿಯೇಟಿಂಗ್ ಜಾಬ್ ಪ್ರೊವೈಡರ್ಸ್. ಎಂಟರ್ಪ್ರಿನರ್ಶಿಪ್ ನಮ್ಮದು ರೇವಾ ನೆಸ್ಟ್ ಅಂತ ಇದೆ. ಸೊ ಅಲ್ಲಿ ನಾವು ಗುಡ್ ನಂಬರ್ ಆಫ್ ಅರೌಂಡ್ 100 entrepreneurs have been registered, incubated, startups have been registered. They are some of them are successful startups. ಸೊ ಅದಕ್ಕೆ ನಾವು ಕರಿಕ್ಯುಲಮ್ ಅಲ್ಲಿ ಆ ಕೋರ್ಸಸ್ನ ಇಂಟಿಗ್ರೇಟ್ ಮಾಡಿದ್ದೀವಿ. ಎಂಟರ್ಪ್ರಿನರ್ಶಿಪ್ ಆ್ಯಂಡ್ ಇನೋವೇಷನ್, ಡಿಸೈನ್ ಥಿಂಕಿಂಗ್, ಇವೆಲ್ಲ ನಾವು ಕ್ರೆಡಿಟ್ ಬೇಸ್ಡ್ ಕೋರ್ಸಸ್ ಇದ್ದಾವೆ. ಆದರೆ ಆಸ್ ಪಾರ್ಟ್ ಆಫ್ ಪ್ಲೇಸ್ಮೆಂಟು ಇಂಟರ್ನ್ಶಿಪ್ ಆಫರ್ ಮಾಡ್ತಾರೆ. ಇಂಟರ್ನ್ಶಿಪ್ ಸ್ಟೈಫಂಡ್ ಬೇಸ್ಡ್ ಇಂಟರ್ನ್ಶಿಪ್. Good number of our people, especially engineering and other engineering, non-engineering, they get stipend from 20,000 to 1 lakh during their final year study. So soon after their final year degree, they will be a full-time recruited people in the placement. This is what we are promoting. Basically, entrepreneur ಆಗಬೇಕು. ನಮ್ಮಲ್ಲಿ ಒಂದು 5% entrepreneur ಆಗಬೇಕು ಅಂತ ನಮ್ಮದು ಈಗ ಪ್ಲಾನ್ ಇದೆ, ನಡೀತಾ ಇದೆ. ಇನ್ನೊಬ್ಬರ ಅಂಡರಲ್ಲಿ ಉದ್ಯೋಗಿ ಆಗೋದಕ್ಕಿಂತ ನೀವೇ ಉದ್ಯೋಗ ಕ್ರಿಯೇಟ್ ಮಾಡಿದ್ರೆ ಗುಡ್ ನಂಬರ್ ಆಫ್ ಎಂಪ್ಲಾಯೀಸ್ ದೇ ಕ್ರಿಯೇಟ್. ನಾವು ಬರೀ ಗ್ರಾಜುಯೇಟ್ ಕ್ರಿಯೇಟ್ ಮಾಡೋದಲ್ಲ, ನಿರುದ್ಯೋಗಿಗಳನ್ನ ಕ್ರಿಯೇಟ್ ಮಾಡೋದಲ್ಲ, ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಕ್ರಿಯೇಟ್ ಮಾಡಬೇಕು. ಅದನ್ನ ನಾವು ಮಾಡ್ತಾ ಇದ್ದೀವಿ. ಓಕೆ, ನಮ್ಮ ಪ್ರತಿಷ್ಠಿತ RR ಇನ್ಸ್ಟಿಟ್ಯೂಷನ್ನ ಸ್ಪೆಷಾಲಿಟಿ ಕೋರ್ಸಸ್ ಬಗ್ಗೆ ನೀವು ತಿಳಿಸಿ ಅಂತ. ಯಾವ ರೀತಿ ಕೋರ್ಸಸ್ ಇದಾವೆ, ಯಾವುದಕ್ಕೆ ಜಾಸ್ತಿ ಡಿಮ್ಯಾಂಡ್ ಇದೆ, ಯಾವುದನ್ನು ತಗೊಂಡ್ರೆ ವಿದ್ಯಾರ್ಥಿಗಳಿಗೆ ಮುಂದಕ್ಕೆ ಹೆಚ್ಚಿನ ಲಾಭ ಆಗುತ್ತೆ? 6,000 ಮಕ್ಕಳು ನಮ್ಮಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಮತ್ತು 18 ಇಂಡಿಪೆಂಡೆಂಟ್ ಇನ್ಸ್ಟಿಟ್ಯೂಷನ್ಸ್ ಇದೆ. ನಮ್ಮ ಇಂಜಿನಿಯರಿಂಗ್ ಕಾಲೇಜು VTUನಲ್ಲೇ ಅಟಾನಮಸ್ ಸ್ಟೇಟಸ್ ಪಡ್ಕೊಂಡಿದೆ. ಹಾಗಾಗಿ ನಮಗೊಂದು ಸಿಲೆಬಸ್ನ ಕರಿಕ್ಯುಲಮ್ನ ಫ್ರೇಮ್ ಮಾಡಲಿಕ್ಕೆ ಓಪನ್ ಸ್ವಾತಂತ್ರ್ಯ ಇರ್ತದೆ. ಹಾಗಾಗಿ ನಾವು ಇಂಡಸ್ಟ್ರಿ ಡ್ರಿವನ್ ಕರಿಕ್ಯುಲಮ್ ಅಂತ ಸರ್ ಮತ್ತು ಮೇಡಮ್ ಏನು ಹೇಳ್ತಾ ಇದ್ರು, ಇವತ್ತು ಏನು ಇನ್ನು ಫ್ಯೂಚರ್ ಮಾರ್ಕೆಟ್ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು ಅಂತೇಳಿ. ಹಾಗಾಗಿ ಈಗ ಏನು ಹೊಸದಾಗಿ ಏನು ಬಂದಿದೆ, AIML ಇರ್ಬೋದು, AIDS ಇರ್ಬೋದು, ರೊಬೊಟಿಕ್ಸು, 3D ಪ್ರಿಂಟಿಂಗ್ ಟೆಕ್ನಾಲಜಿ, ಇವೆಲ್ಲ ಏನು ವಾಟ್ ಎವರ್ ಯು ನೇಮ್ ಆಸ್ ಎ ಮಾಡರ್ನ್ ಕರಿಕ್ಯುಲಮ್ ದಟ್ ಈಸ್ ವಿತ್ ಅಸ್. ಅಟ್ ದ ಸೇಮ್ ಟೈಮ್ ಏನಾಗ್ತಾ ಇದೆ, ನಮ್ಮ ಪ್ರಾಜೆಕ್ಟ್ ಓರಿಯೆಂಟೆಡ್ ಸ್ಟಡೀಸ್ ಏನಿದೆ ಮಕ್ಕಳಿಗೆ, ಫಾರ್ ಎಕ್ಸಾಂಪಲ್ ಇವತ್ತು ಇಡೀ ವರ್ಲ್ಡು ಎನರ್ಜಿ ಕ್ರೈಸಿಸಿಂದ ನರಳ್ತಾ ಇದೆ. ಗ್ರೀನ್ ಎನರ್ಜಿ, ಕ್ಲೀನ್ ಎನರ್ಜಿ ಇಲ್ಲ, ಸಸ್ಟೈನಬಿಲಿಟಿ ಮಾಡೆಲ್ಸ್ ಇಲ್ಲ, ಕ್ಲೈಮೇಟ್ ಸೈನ್ಸ್ ಬಗ್ಗೆ ನಮಗೆ ಹೆಚ್ಚು ಗೊತ್ತಿಲ್ಲ. ಈಗ 0 ಕಾರ್ಬನ್ ಎಮಿಷನ್ ಅಂತ ಮಾತಾಡ್ತೀವಿ, ಅಂದರೆ ಏನು, ನಮ್ಮಿಂದ ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಹೊಮ್ಮೋದೇ ಇಲ್ವಾ? ಡೋಂಟ್ ವಿ ಬ್ರೀತ್ ಔಟ್? ವೆನ್ ವಿ ಬ್ರೀತ್ ಔಟ್ ವಿ ಎಮಿಟ್ ಕಾರ್ಬನ್ ಡೈಆಕ್ಸೈಡ್. ಅದು ನಿಂತು ಹೋಗುತ್ತೆ ಅಂದರೆ ನಾವು ಜೀವಂತ ಇರೋದಿಲ್ವಾ ಅಂತ. ಈ ಒಂದು ಏನಿದು ತುಂಬ ಇಂಟ್ರೆನ್ಸಿಕ್ ಆಗಿರುವಂಥ ಅನೇಕ ಸೈಂಟಿಫಿಕ್ ಥಾಟ್ಸ್ನ ಕರಿಕ್ಯುಲಮ್ನಲ್ಲಿ ಹಾಕಿ ಆ ಒಂದು ಕರಿಕ್ಯುಲಮ್ನ ಮಕ್ಕಳಿಗೆ ಕೊಡ್ತಾ ಇದ್ದೀವಿ. ಅಂದರೆ ಇಲ್ಲಿ ಇಂಥದ್ದು ಪಾಪ್ಯುಲರು, ಇಂಥದ್ದು ಅನ್ಪಾಪ್ಯುಲರ್ ಅಂತಿಲ್ಲ. ಈಗ ನಮ್ಮಲ್ಲಿ ಕಿಂಡರ್ ಗಾರ್ಟನ್ ಟು ಪೋಸ್ಟ್ ಗ್ರ್ಯಾಜುಯೇಟ್, ನಮ್ಮಲ್ಲಿ RR ಇನ್ಸ್ಟಿಟ್ಯೂಷನ್ನಲ್ಲಿ ನರ್ಸರಿ ಸ್ಕೂಲ್ನಿಂದ ಹಿಡಿದು PhD ರಿಸರ್ಚ್ ಸೆಂಟರ್ ತನಕ ನಮ್ಮಲ್ಲಿ ಅವಕಾಶಗಳಿದೆ. ಹಾಗಾಗಿ ಫಾರ್ಮಸಿ ಮಾಡೋರು ಬರ್ತಾರೆ, ನರ್ಸಿಂಗ್ ಮಾಡೋರು ಬರ್ತಾರೆ, ಪ್ರೀ ಯೂನಿವರ್ಸಿಟಿ, ಎಂಜಿನಿಯರಿಂಗ್, MBA, MCA, BCA, ಏವಿಯೇಷನ್, ಬ್ಯಾಂಗ್ಳೂರು ಯೂನಿವರ್ಸಿಟಿ, ಬ್ಯಾಂಗ್ಳೂರು ಸಿಟಿ ಯೂನಿವರ್ಸಿಟಿ, VTU ಅಥವಾ ಇನ್ನೇನೇ ಕೋರ್ಸ್ ಅಥವಾ ಇನ್ನೇನೇ ಕರಿಕ್ಯುಲಮ್ ಹೇಳಿದ್ರು ಕೂಡ
ನಮ್ಮಲ್ಲಿದೆ. ಆದರೆ ಈ ಮಕ್ಕಳಿಗೆ ನಾವು ಪಾಠ ಮಾಡಿದ್ಮೇಲೆ ಇವರಿಗೆ ಎಂಪ್ಲಾಯಬಿಲಿಟಿ ಸ್ಕಿಲ್ ಬರುತ್ತೋ ಅಥವಾ ಡಿಪ್ಲಾಯಬಿಲಿಟಿ ಸ್ಕಿಲ್ ಬರುತ್ತೋ ಅಂತ. ಸ್ಕಿಲ್ ಈಗ ಸಾಫ್ಟ್ ಸ್ಕಿಲ್ ಇರ್ತದೆ, ಹಾರ್ಡ್ ಸ್ಕಿಲ್ ಇರ್ತದೆ, ಡೊಮೈನ್ ಸ್ಕಿಲ್ಗಳನ್ನೆಲ್ಲ ಕಲಿಸ್ಕೊಡ್ತಾ ಇರ್ತೀವಿ. ಬಟ್ ಆದರೆ ಅವ್ರು ಒಮ್ಮೆ ನಮ್ಮ ಟ್ರೈನಿಂಗ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಅವ್ರಿಗೊಂದು ಇಂಟರ್ವ್ಯೂ ಫೇಸ್ ಮಾಡಿ ಒಂದು ಗ್ರೂಪ್ ಡಿಸ್ಕಷನು, ಒಂದು HR ಇಂಟರ್ವ್ಯೂನಲ್ಲಿ ಕ್ವಾಲಿಫೈ ಆಗಿ ಕಂಪ್ನಿಗೆ ಹೋಗಿ ಸೇರ್ತಾನೆ. ನಂತರ ಕಂಪನಿಯವರು ಕೊಡುವಂಥ ಸಮಸ್ಯೆಯನ್ನು ಬಿಡಿಸ್ಲಿಕ್ಕಾಗ್ತದ, ಆ ಡಿಪ್ಲಾಯಬಿಲಿಟಿ ಸ್ಕಿಲ್ ಇದೆಯಾ ಅನ್ನೋದನ್ನು ನೋಡಲಿಕ್ಕೆ ನಾವು ಅವರಿಗೆ ಇಂಡಸ್ಟ್ರಿಯಿಂದ ಪ್ರಾಬ್ಲಮ್ಗಳನ್ನ ತೊಗೊಳ್ತೀವಿ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಇಂಡಸ್ಟ್ರಿ ಬೆಂಗಳೂರಿನಲ್ಲಿ ಇಂಥದ್ದೊಂದು ಸೊಲ್ಯೂಷನ್ಗೆ ಒದ್ದಾಡ್ತಾ ಇದೆ ಅಂದರೆ ದೇ ಗಿವ್ ಇಟ್ ಟು ಅಸ್, ಸೊ ಯುವರ್ ಸ್ಟೂಡೆಂಟ್ಸ್ ಕ್ಯಾನ್ ಬ್ರಿಂಗ್ ಔಟ್ ಎ ಸೊಲ್ಯೂಷನ್ ಫಾರ್ ದಿಸ್ ಅಂತ. ಆ ಒಂದು ಇಂಟರ್ನ್ಶಿಪ್ ಅಂತ ಶುರು ಆಗುತ್ತೆ, ಮಕ್ಕಳ ಇಂಟ್ರ್ಯಾಕ್ಷನ್ ಶುರು ಆಗುತ್ತೆ. ಅದೇ ಮಕ್ಕಳನ್ನು ಕೊನೆಗೆ ಅದೇ ಕಂಪ್ನಿಯವರು ಅಬ್ಸಾಲ್ವ್ ಮಾಡುವಂಥ ಒಂದು ವಿಶೇಷವಾದಂಥ ಕೆಲಸ ನಡೀತದೆ. ಹಾಗಾಗಿ ಒಂದು ಹೋಲಿಸ್ಟಿಕ್, ಮೇಡಮ್ ಹೇಳಿದಾಗೆ ಔಟ್ಕಮ್ ಬೇಸ್ಡ್ ಎಜುಕೇಷನ್ ಅಥವಾ ಇನ್ಪುಟ್ ಬೇಸ್ಡ್ ಎಜುಕೇಷನ್ ಅಥವಾ ಟ್ರೆಂಡ್ ಬೇಸ್ಡ್ ಎಜುಕೇಷನ್ ಏನೇ ಬರಲಿ, ಕೊನೆಗೆ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅನ್ನುವಂಥ ದಾಸರ ಪದ ಇದೆ. RR ಇನ್ಸ್ಟಿಟ್ಯೂಷನ್ನ ನಿರ್ಮಾತೃ ಒಬ್ಬ ಹಂಬಲ್ ಬಿಗಿನಿಂಗಿಂದ ಬಂದಂಥ ನಮ್ಮ ರಾಜಾರೆಡ್ಡಿ ಅವರು. ಅಂದರೆ ಜನಸಾಮಾನ್ಯರಿಗೆ ಶಿಕ್ಷಣವನ್ನು ಕೊಡಬೇಕು ಅಂಥೇಳಿ ಅತ್ಯಂತ ಅಫೋರ್ಡಬಲ್ ಪ್ರೈಸ್ಗೆ ಅಲ್ಲಿ ಶಿಕ್ಷಣ ಕೊಡಲಾಗ್ತದೆ. ಚೇರ್ಮನ್ಸ್ ಸ್ಕಾಲರ್ಶಿಪ್ ಅಂತ ಒಂದು ಸ್ಕೀಮ್ ಇದೆ. ಅಲ್ಲಿ ಪ್ರತಿ ಬ್ರ್ಯಾಂಚ್ಗೆ 10 ಮಕ್ಕಳಿಗೆ ಪುಕ್ಕಟೆಯಾಗಿ, ಅಂದರೆ ಯಾವುದೇ ಫೀಸ್ ತೊಗೊಳ್ಳದೆ, ಅದು ಯಾವುದೇ ಬ್ರ್ಯಾಂಚ್ ಇರಲಿ, 18 ಕಾಲೇಜುಗಳ ಯಾವುದೇ ಬ್ರ್ಯಾಂಚಿಗೆ ಮಕ್ಕಳು ಆ ಟೆಸ್ಟ್ನ ಪಾಸ್ ಆದರೆ ಅವ್ರಿಗೊಂದು ಫ್ರೀ ಎಜುಕೇಷನ್ ಸಿಗ್ತದೆ. ಇಷ್ಟೆಲ್ಲ ಒಂದು ನಟ್ಶೆಲ್ಲಲ್ಲಿ ನಮ್ಮ RR ಇನ್ಸ್ಟಿಟ್ಯೂಷನಲ್ಲಿ ಸಾಕಷ್ಟು ಮೌಲ್ಯಾಧಾರಿತ ಶಿಕ್ಷಣ ಕ್ರಮಗಳನ್ನು ಜಾರಿಯಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಿದ್ದೇವೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ತುಂಬಾ ವಿಚಾರಗಳು ಮಾತಾಡೋದಿತ್ತು, ಬಟ್ ಸಮಯದ ಅಭಾವ, ಅರ್ಧ ಗಂಟೆ ಹೇಗೆ ಹೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ 3 ಜನಕ್ಕೆ ಕೂಡ 26, 27ನೇ ತಾರೀಕು ಅಲ್ಲಿ ಸಿಗೋಣ. ಅಲ್ಲಿ ನಿಮ್ಮ ಇನ್ಸ್ಟಿಟ್ಯೂಷನ್ ಬಗ್ಗೆ ಇನ್ನಷ್ಟು ಮಾಹಿತಿ ಪಡ್ಕೊಳ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್. ಸೊ ವೀಕ್ಷಕರೇ ನೋಡಿದ್ರಲ್ಲ, ಸೊ ಇದೇ 26 ಮತ್ತು 27ನೇ ತಾರೀಕು ಡೇಟ್ ನೋಟ್ ಮಾಡ್ಕೊಳ್ಳಿ. ಯಾವುದೇ ಬ್ಯುಸಿ ಸ್ಕೆಡ್ಯೂಲ್ ಇದ್ರು, ಎಷ್ಟೇ ಕೆಲಸ ಕಾರ್ಯಗಳಿದ್ರು ಕೂಡ 26, 27ನೇ ತಾರೀಕು ಗಾಯತ್ರಿ ವಿಹಾರ್ನ ಗೇಟ್ ನಂಬರ್ 4 ಅರಮನೆ ಮೈದಾನ ಬೆಂಗಳೂರಿಗೆ ಬರೋದನ್ನ ಮರಿಬೇಡಿ. ಬಿಕಾಸ್ ರಾಜ್ಯದ ಅತಿ ದೊಡ್ಡ ಎಜುಕೇಷನ್ ಎಕ್ಸ್ಪೋ ನಡೀತಾ ಇದೆ. ನಿಮಗೆ ಉಪಯೋಗ ಆಗ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿಗೆ ಉಪಯೋಗ ಆಗ್ಬೋದು, ಸಂಬಂಧಿಕರಿಗೆ ಉಪಯೋಗ ಆಗ್ಬೋದು, ಅಥವಾ ಫ್ರೆಂಡ್ಸ್ಗೆ ಉಪಯೋಗ ಆಗ್ಬೋದು. ಸೊ ಲಾಭ ಆಗುತ್ತೆ. ಬನ್ನಿ, ಒನ್ ಸ್ಟಾಪ್ ಸೊಲ್ಯೂಷನ್ ಹೇಗಿದೆ, ಏನು ಕತೆ ಅಂತ ನೋಡಿ. ಯಾರಿಗೂ ಗೊತ್ತು, ನೀವು ಅದೃಷ್ಟವಂತರಾಗಿದ್ರೆ ಲಕ್ಕಿ ಡ್ರಾ ಮೂಲಕ ಬಹುಮಾನ ಕೂಡ ಗೆಲ್ಲುವಂತಹ ಅವಕಾಶ ನಿಮ್ಮದಾಗುತ್ತೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನನ್ನ ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.